ಶ್ರೀನಿವಾಸ ಸರಡಿಗೆಯಲ್ಲಿರುವ ಶ್ರೀ ಶರಣಬಸವೇಶ್ವರ ಜಾತ್ರೆ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಹೊಸದಾಗಿ ಕಟ್ಟಿಸಿದ ದೇವಾಲಯವು ಲೋಕಾರ್ಪಣೆಗೊಂಡಿತು. ಈ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವ ನಿಮಿತ್ತ 15 ದಿವಸಗಳ ನಿರಂತರವಾಗಿ ಶ್ರೀ ಶರಣಬಸವೇಶ್ವರರ ಚರಿತ್ರೆ ಪುರಾಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಂಡರು. ಶಕ್ತಿಯಪ್ಪ ಶರಣ ಬಸವಣ್ಣ, ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ, ಕಲ್ಲು ಸಹಿತ ಕೂಗುವದಪ್ಪ ಸತ್ಯ ಸಾಕ್ಷಿಯ. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ, ಕಲ್ಲು ಸಹಿತ ಕೂಗುವದಪ್ಪ ಸತ್ಯ ಸಾಕ್ಷಿಯ. ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು, ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು, ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು, ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು. ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಶರಣ, ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಎಲ್ಲರೂ ನಿನ್ನ ಬೇಡಿ ಪಡಿವರಪ್ಪ ಮುಕ್ತಿ ಪುಣ್ಯವಂತರು. ಓಡಿ ಬರುವರಪ್ಪ ನಿನ್ನ ಹುಡುಗೆ ಎಲ್ಲರೂ ನಿನ್ನ ಬೇಡಿ ಪಡಿವರಪ್ಪ ಮುಕ್ತಿ ಪುಣ್ಯವಂತರು. ಹಾಡಿ ಪಾಡಿ ನಿನ್ನ ನಾಮ ಕೊಂಡಾಡುವರು, ಪಾಡಿ ನಿನ್ನ ನಾಮ ಕೊಂಡಾಡುವರು, ಪಾಡಿ ಪಾಡಿ ನಿನ್ನ ನಾಮ ಕೊಂಡಾಡುವರು. ನೋಡಿ ದಿವ್ಯ ಮೂರ್ತಿ ಮುಂದೆ ಕುಣಿದಾಡುವರು, ನಿನ್ನ ನೋಡಿ ದಿವ್ಯ ಮೂರ್ತಿ ಮುಂದೆ ಕುಣಿದಾಡುವರು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ಶಕ್ತಿಯಪ್ಪ ಶರಣ ಬಸವಣ್ಣ, ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು, ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು.
ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು. ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀ, ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಕಳವಿಯಪ್ಪ ಸಂಸಾರಿಗಳ ಸರ್ವ ದುಃಖವ. ಕಲಬುರಗಿಯ ಸಮೀಪ ಇರತಕ್ಕಂಥ ಶ್ರೀ ಕ್ಷೇತ್ರವಾದಂಥ ಶ್ರೀನಿವಾಸ ಸರಡಗಿಯಲ್ಲಿ ಇವತ್ತಿನ ದಿವಸ ದಿನಾಂಕ 18/4/2025 ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶರಣಬಸವೇಶ್ವರ ಜಾತ್ರೆ ವಿಜೃಂಭಣೆಯಿಂದ ನಡೀತಕ್ಕಂಥ ರಥೋತ್ಸವವನ್ನು ಕೂಡ ಈ ವರ್ಷ ವಿಶೇಷ ಏನಪ್ಪ ಅಂತಂದ್ರೆ ಹೊಸದಾಗಿ ಕಟ್ಟಿಸಿದಂಥ ದೇವಸ್ಥಾನದ ಲೋಕಾರ್ಪಣೆಯಾಗಲಿ 15 ದಿವಸಗಳ ಪರ್ಯಂತವಾಗಿ ಶರಣಬಸವೇಶ್ವರ ಒಂದು ಸಂಸ್ಥಾನದ ಇರ್ತಕ್ಕಂಥ ಶರಣಬಸವೇಶ್ವರ ಚರಿತ್ರೆ ಪುರಾಣವನ್ನು ಕೂಡ ಹಚ್ಚಲಾಯಿತು. ಇಂಥ ಕಾರ್ಯಕ್ರಮದಲ್ಲಿ ಅನೇಕ ಹರಗುರು ಚರಮೂರ್ತಿಗಳನ್ನು ಕೂಡ ದಿನನಿತ್ಯ ಈ ಒಂದು ವೇದಿಕೆ ಮೇಲೆ ಬಂದು ತಮ್ಮ ಆಶೀರ್ವಾದವನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ನಡೀತಕ್ಕಂಥ ಇಂಥ ಧರ್ಮದ ಜಾಗೃತಿಯ ಕಾರ್ಯಕ್ರಮಗಳು ನಡೀತಾ ಬರಲಿ ಅನ್ನತಕ್ಕಂಥ ಹಾರೈಸಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅಂಥ ಕಾರ್ಯಕ್ರಮದಲ್ಲಿ ಶರಣಬಸವೇಶ್ವರ ಟ್ರಸ್ಟಿನ ಅಧ್ಯಕ್ಷರಾದಂಥ ನಾಗಣ್ಣ ಮಾಲಿ ಪಾಟೀಲ್ ಅವರಾಗಲಿ, ಉಪಾಧ್ಯಕ್ಷರಾದಂಥ ವೀರಭದ್ರಪ್ಪ ಪೊಲೀಸ್ ಪಾಟೀಲ್ ಅವರಾಗಲಿ, ಕಾರ್ಯದರ್ಶಿಗಳಾದಂಥ ರವಿ ಪಾಟೀಲ್ ಅವರಾಗಲಿ, ಅದೇ ರೀತಿ ಕೋಶಾಧ್ಯಕ್ಷರಾದಂಥ ಅನಿಲ್ ಗಂಗಾಣಿಯವರಾಗಲಿ, ಅದೇ ರೀತಿ ಮಲ್ಲಣ್ಣ ಗೋನಾಯ್ಕಿಯವರಾಗಲಿ, ನಮ್ಮ ಹುಚ್ಚಯ್ಯ ಮುತ್ತೆಯವರಾಗಲಿ, ಮಲ್ಲಣ್ಣ ಸಿರಿಮನಿಯವರಾಗಲಿ, ಅದಕ್ಕೆ ಇರ್ತಕ್ಕಂಥ ಅನೇಕರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಜೊತೆಗೆ ಒಳ್ಳೆಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದರ ಜೊತೆಗೆ ಶ್ರೀನಿವಾಸ ಸರಡಿಗಳಿಗೆ ನಡೆದಂಥ 15 ದಿವಸ ಪರ್ಯಂತವಾಗಿ ನಮ್ಮ ಶರಣು ಗೋನಾಯ್ಕರನ್ನು ಕೂಡ ಸಭಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದರ ಜೊತೆಗೆ ನಮ್ಮ ಭಾರತ ದೇಶ ಪುಣ್ಯಮಯವಾದಂಥ ಒಂದು ಕ್ಷೇತ್ರ ಅಂತ ಹೇಳಬೇಕು. ಇಂಥ ಶ್ರೀನಿವಾಸ ಸರಡಿಗೊಳಗೆ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಶಕ್ತಿಯ ಪೀಠಾಧಿಪತಿಗಳಾಗೋದ್ರ ಜೊತೆಗೆ ನಮ್ಮ ವಿನೋದ್ ಪಾಟೀಲ್ ಅವರಾಗಲಿ, ವಿಶ್ವನಾಥ್ ಅವರಾಗಲಿ ಅನೇಕರನ್ನು ಕೂಡ ಎಲ್ಲರಿಗೂ ಒಂದು ಮನೋರಂಜನೆಗಾಗಿಯೂ ಕೂಡ ಒಂದು ನಾಟಕ ಕೂಡ 2 ದಿವಸ ನಡೀತಾ ಇದೆ. ಇಂಥ ಕಾರ್ಯಕ್ರಮವನ್ನು ನಾಡಿನ ಸುತ್ತೆಲ್ಲ ತಾವು ಪತ್ರಿಕಾ ವರದಿಯವರಾಗಲಿ ಮಾಧ್ಯಮದವರಲ್ಲಿ ಹಬ್ಬಿ ಅವರೆಲ್ಲರಿಗೆ ಆಶೀರ್ವಾದ ಆಗಲಿ ಅನ್ನುವ ಮಾತು. ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಮಹಾದಾಸೋಹಿ ಶರಣಬಸವೇಶ್ವರ 116ನೇ ಜಾತ್ರಾ ಮಹೋತ್ಸವ, ಅದರ ಅಂಗವಾಗಿ ಶರಣಬಸವೇಶ್ವರ ಮಹಾಪುರಾಣವು 4ನೇ ತಾರೀಕಿನಿಂದ 18ನೇ ತಾರೀಕರವರೆಗೆ ಅತಿ ವಿಜೃಂಭಣೆಯಿಂದ ಸುಗಮವಾಗಿ ಸಾಗಿದೆ. ಅದರ ಜೊತೆಗೆ ಇವತ್ತು ಮಹಾರಥೋತ್ಸವ, ಅದರ ಜೊತೆಗೆ ಧಾರ್ಮಿಕ ಸಭೆ ಕೂಡ ಇದೆ. ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾವು ನೋಡಿದ ಪ್ರಕಾರ ಇವತ್ತಿಗೆ ಈ ಥರ ಅತಿ ವಿಜೃಂಭಣೆಯಿಂದ ಯಾವುದೇ ಜಾತ್ರೆ ಆಗಿರಲಿಲ್ಲ. ಇದು ನಮ್ಮ ಶರಣಬಸವೇಶ್ವರ ಜಾತ್ರೆ 116ನೇ ಸಲ ಇದ್ದರೂ ಕೂಡ ಒಂದೇ ಸಲ ಪುರಾಣ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಇರಲಿಲ್ಲ. ಇಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಹಾಗೂ ಊರಿನ ಯುವ ಬಳಗ ಎಲ್ಲರೂ ಇದಕ್ಕೆ ಸಹಕಾರ ನೀಡಿ ಇದು ಅತಿ ವಿಜೃಂಭಣೆಯಿಂದ ಈ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿಸಿ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಇವಾಗ ಪರಮ ಪೂಜ್ಯ ಡಾಕ್ಟರ್ ಅಪ್ಪಾಜಿಯವರು ಹರ್ಕುಡ ಅಪ್ಪಾಜಿಯವರು ಈಗಾಗಲೇ ವೇದಿಕೆಗೆ ಬರಲಿದ್ದಾರೆ. ಅದೇ ರೀತಿ ಧಾರ್ಮಿಕ ಸಭೆ ಇರುತ್ತದೆ. ಅದು ಆದ ನಂತರ ನಾಟಕ ಕಾರ್ಯಕ್ರಮ ಅಕ್ಕ ಅಂಗಾರ ತಂಗಿ ಬಂಗಾರ ಮತ್ತು ಸುಂದರ ಸಾಮಾಜಿಕ ನಾಟಕವಿರುತ್ತದೆ. ಎಲ್ಲ ಭಕ್ತಾದಿಗಳು ಆ ನಾಟಕವನ್ನು ನೋಡಿ ಈ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತು ಕಲಬುರಗಿ ತಾಲೂಕಿನ ಶ್ರೀನಿವಾಸ ಸರಡಗಿ ಗ್ರಾಮದಲ್ಲಿ 116ನೇಯ ಶರಣಬಸವೇಶ್ವರ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಸರಡಗಿ ಗ್ರಾಮ ಅಲ್ಲದೆ ಸುತ್ತಮುತ್ತಲಿನ ತಾಂಡ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಮತ್ತು ಕಲಬುರಗಿಯ ಜನತೆ ಕೂಡ ಬಂದು ಅತ್ಯಂತ ವಿಜೃಂಭಣೆಯಿಂದ ಜರುಗಿತ್ತು. ಆಮೇಲೆ ವಿಶೇಷವಾಗಿ ಈ ಬಾರಿ ಹೊಸ ದೇವಸ್ಥಾನ ಲೋಕಾರ್ಪಣೆ ಆಗ್ತಾ ಇದೆ. ಯಾಕಂದರೆ ಈ ದೇವಸ್ಥಾನ ಬಹಳಷ್ಟು ದಿನದ ನಮ್ಮ ಸರಡಗಿ ಗ್ರಾಮಸ್ಥರ ಕನಸಾಗಿತ್ತು. ಆ ಕನಸು ಇವತ್ತು ಈಡೇರಿಸಿದೆ. ಎಲ್ಲರಿಗೂ ಒಂದು ಕನಸು ನನಸಾಗಿದೆ ಅಂತ ಹೇಳ್ಬೋದು ನಾನು. ಅಂಥ ಎಲ್ಲರೂ ಸರಡಗಿ ಗ್ರಾಮಸ್ಥರು ಒಂದು ಹಬ್ಬದ ವಾತಾವರಣ ಸರಡಗಿ ಗ್ರಾಮದಲ್ಲಿ ಇವತ್ತು ನಿರ್ಮಾಣವಾಗಿದೆ.
ಯಾಕಂದರೆ ಇದು ಒಂದು ಸರಡಿಗೆಯ ನಮ್ಮ ಆರಾಧ್ಯ ದೇವ ಶ್ರೀನಿವಾಸ ಇದು ಶರಣಬಸವೇಶ್ವರ ದೇವಸ್ಥಾನದ ಒಂದು ಲೋಕಾರ್ಪಣೆ ಕಾರ್ಯಕ್ರಮ. ಇದರ ನಿಮಿತ್ತ 15 ದಿವಸದಿಂದ ಸತತವಾಗಿ ಒಂದು ಪುರಾಣ ಕಾರ್ಯಕ್ರಮವಿತ್ತು. 15 ದಿವಸ ಶ್ರೀ ಶರಣಬಸವೇಶ್ವರ ಅವರ ನಡೆದಂಥ ಅವರ ಜೀವನದ ಘಟನೆಗಳು ಎಲ್ಲರೂ ಸಾರ್ವಜನಿಕ ತಿಳಿಸೋಳಿತ್ತು. 15 ದಿವಸ ಅಂತೂ ಇಲ್ಲಿ ಗ್ರಾಮದ ಎಲ್ಲ ಯುವಕರು ಮುಖಂಡರು ಎಲ್ಲರೂ ಪಕ್ಷಾತೀತ ಜಾತ್ಯತೀತ ಎಲ್ಲ ಜಾತಿ ಜನಗ ತಗೊಂಡು ನಾವೊಂದು ಜಾತ್ರಾ ಮಹೋತ್ಸವ ಈ ಬಾರಿ ಅತ್ಯಂತ ಸಕ್ಸಸ್ಫುಲ್ಲಾಗಿ ಎಲ್ಲರಿಗೂ ಶರಣಬಸವೇಶ್ವರ ಅವರು ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಒಂದು ನಿಮ್ಮ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನನ್ನ ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ. ಮಹಾದೋತ್ಸವ ಈ ಶರಣಬಸವೇಶ್ವರ ಪುರಾಣ ಕಾರ್ಯಕ್ರಮ ಮತ್ತು ಏನು ದೇವಸ್ಥಾನದ ಲೋಕಾರ್ಪಣೆ ಇವತ್ತೇನು ರಥೋತ್ಸವ ನಡೀತು ಭಾಳ ವಿಜೃಂಭಣೆಯಿಂದ. ಇದೆಲ್ಲ ಅದ್ದೂರಿಯಿಂದ ನಡೆಯೋದಕ್ಕೇನು ಕಾರಣೀಕರ್ತರಾದ ಶರಣಬಸವೇಶ್ವರ ಟ್ರಸ್ಟ್ನ ಸರಡಗಿ ಟ್ರಸ್ಟ್ನ ಏನು ಅಧ್ಯಕ್ಷರು ಪದಾಧಿಕಾರಿಗಳು ಮಠಾಧೀಶರು ಎಲ್ಲರೂ ಏನು ಸಹಕರಿಸಿ ಭಾಳ ವಿಜೃಂಭಣೆಯಿಂದ ಏನು ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಟ್ರ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀವಿ. ಸರಡಗಿ ಗ್ರಾಮಸ್ಥರ ಪರದಿಂದ ಸರಡಗಿ ಗ್ರಾಮದ ಯುವಕರ ಪರವಾಗಿ ಭಾಳ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ ಕಾರ್ಯಕ್ರಮ. ಮುಂದಿನ ವರ್ಷವೂ ಇದೇ ರೀತಿ ನಡೆಯುತ್ತೆ. ಎಲ್ಲರೂ ಕಾಯ್ತಾ ಇರ್ತಾರೆ ಇದೇ ರೀತಿ ಆಗಬೇಕು ಅಂತ. ಇದು 116ನೇ ಜಾತ್ರೆ ಮಹೋತ್ಸವ ಇತ್ತು. ಭಾಳ ಅದ್ಧೂರಿಯಾಗಿ ನಡೆಸ್ಕೊಟ್ರು ಎಲ್ಲರೂ. ಎಲ್ಲ ಸರಡಗಿ ಗ್ರಾಮಸ್ಥರವರಿಗೂ ಧನ್ಯವಾದಗಳು ಹೇಳಕ್ಕೆ